ಸ್ವಚ್ಛ ಭಾರತ ಅಭಿಯಾನಕ್ಕೆ ನಮ್ಮದೊಂದು ಅಳಿಲು ಸೇವೆ ಮಾಡೋಣ ಅಂತ ಹೇಳಿ. ನಮ್ಮ ಮಲೆನಾಡು ಎಷ್ಟು ಸುಂದರವಾಗಿದೆ, ಇನ್ನೂ ಸುಂದರ ಮಾಡೋಣ ಅನ್ನೋದು ನಮ್ಮ ಆಸೆ. 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ವಿಶ್ವನಾಥ್ ಗದ್ದೆಮನಿ ಅವರ ಅಭಿಮಾನಿ ಬಳಗದೊಂದಿಗೆ ನಿನ್ನೆ ಸ್ವಚ್ಛತಾ ಕಾರ್ಯಕ್ರಮ ನಡೆಸಿದ್ರು. ಎನ್ಆರ್ಪುರ ತಾಲೂಕು ಕಚೇರಿಯಿಂದ 3 ತಂಡಗಳೊಂದಿಗೆ ಪಟ್ಟಣವನ್ನ ಸ್ವಚ್ಛತಾ ಕಾರ್ಯ ನಡೆಸುವ ಮೂಲಕ ವಿಶ್ವನಾಥ್ ಗದ್ದೆಮನಿ ಇತರರಿಗೂ ಮಾದರಿಯಾದರು. ಸ್ವಚ್ಛತಾ ಭಾರತ ಅಭಿಯಾನಕ್ಕೆ ನಮ್ಮದೊಂದು ಅಳಿಲು ಸೇವೆ ಮಾಡುವ ಉದ್ದೇಶದಿಂದ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಸ್ವಚ್ಛತಾ ಕಾರ್ಯ ನಮ್ಮ ಅಭಿಮಾನಿ ಬಳಗದೊಂದಿಗೆ ನಡೆಸಲಾಗಿದೆ. ಮುಂದಿನ ದಿನಗಳಲ್ಲಿ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಗಿಡ ನೆಡುವ ಅಭಿಯಾನ ಕೂಡ ನಡೆಸಲಾಗುತ್ತೆ. ನಮ್ಮ ಮನೆ ಹೇಗೆ ಸ್ವಚ್ಛವಾಗಿ ಇಡುತ್ತೇವೆ ಹಾಗೇನೆ ನಮ್ಮ ಊರನ್ನ ಸ್ವಚ್ಛವಾಗಿಡಬೇಕು ಅಂತ ವಿಶ್ವನಾಥ್ ಗದ್ದೆಮನಿ ಹೇಳಿದ್ರು. ದಿನ ಎನ್ಆರ್ಪುರ ತಾಲೂಕು ಕಚೇರಿಯಿಂದ ಹಿಡಿದು ಈ ಭಾಗದಲ್ಲಿ ಕೈಮರದಿಂದ ಒಂದು ಬ್ಯಾಚು ಗಡಿಗೇಶ್ವರದವರೆಗೆ ಹೋಗುತ್ತೆ, ಇನ್ನೊಂದು ಶಾಂತಿಭವನದಿಂದ ಹೊನ್ನೆಕುಡಿಯವರೆಗೆ ಹೋಗ್ತದೆ, ಇನ್ನೊಂದು ಮೂಡುಬಾಗಿಲಿಂದ ಅರಳಿಕೊಪ್ಪದವರೆಗೆ ಹೋಗ್ತದೆ. ಇದೇ ಥರ ಈ ಕೈಮರದಿಂದ ಗುಬ್ಬಿಗಾದವರೆಗೆ ಹೋಗ್ತದೆ. ಅಲ್ಲೂ ನಾವು ಇಲ್ಲಿ ಶಾಂತಿಭವನದಿಂದ ಕೂಸ್ಕೋಲ್ವರೆಗೆ ಹೋಗಬೇಕು, ಹೊನ್ನೆಕುಡಿಯವರೆಗೆ ಹೋಗಬೇಕು ಅನ್ನೋದು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಅಭಿಮಾನಿ ಬಳಗಕ್ಕೆ ಎಲ್ಲರಿಗೂ ಧನ್ಯವಾದನೂ ಹೇಳ್ತೇನೆ. ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಈ ಕಸ ಎರಕುವ ಕಾರ್ಯಕ್ರಮಕ್ಕೆ, ಸ್ವಚ್ಛತಾ ಕಾರ್ಯಕ್ರಮಕ್ಕೂ ಮತ್ತು ಮುಂದಿನ ನಾವು ಈ ಏನು ಗಿಡ ನೆಡ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀವಿ ಅದೆಲ್ಲದಕ್ಕೂ ನಿಮ್ಮ ಸಹಕಾರ ಬೇಕು ಅಂತ ಅವ್ರ ಹತ್ರ ಎಲ್ಲರನ್ನು ಕೇಳಿಕೊಂಡು ಸ್ವಚ್ಛ ಭಾರತ ಅಭಿಯಾನಕ್ಕೆ ನಮ್ಮದೊಂದು ಅಳಿಲು ಸೇವೆ ಮಾಡೋಣ ಅಂತ ಹೇಳಿ ನಮ್ಮ ಅಭಿಮಾನಿ ಬಳಗ ಇದೆಲ್ಲ ನಮ್ಮವರು, ನನ್ನ ಫ್ಯಾಮಿಲಿಯವರು ಎಲ್ಲರೂ ನಮ್ಮ ಬಳಗದವರೆಲ್ಲ ಸೇರಿ ಒಂದು ಸ್ವಚ್ಛತೆ ಮಾಡೋಣ. ಅದು ನಮ್ಮೂರಿಂದ ಶುರು ಮಾಡೋಣ. ಫಸ್ಟು ನಮ್ಮೂರು ಸರಿ ಮಾಡಿ ಸ್ವಚ್ಛ ಮಾಡಿ ಮುಂದೆ ನಮ್ಮ ತಾಲೂಕಲ್ಲಿ ಇನ್ನೊಂದು ತಾಲೂಕು ಡಿಸ್ಟಿಕ್ಕು, ಅದೇ ಥರ ನಮ್ಮ ಕರ್ನಾಟಕಕ್ಕೂ ನಮ್ಮ ದೇಶಕ್ಕೆ ನಮ್ಮ ಅಳಿಲು ಸೇವೆ ಮಾಡೋಣ. ಸ್ವಚ್ಛ ಭಾರತ ಅಭಿಯಾನಕ್ಕೆ ನಮ್ಮದೊಂದು ಅಳಿಲು ಸೇವೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ನಮ್ಮ ಅಭಿಮಾನಿ ಬಳಗದವರೆಲ್ಲರೂ ಸೇರಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನೆಕ್ಸ್ಟ್ ಸರ್ ಮುಂದಿನ ಏನು ಕಾರ್ಯಕ್ರಮ? ಮುಂದೆ ಇದೇ ರೀತಿ ಗಿಡಗಳು ನೆಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಮುಂದಿನದಲ್ಲಿ ರೋಡ್ ನಮ್ಮದು ಮಲೆನಾಡಲ್ಲಿ ಗಿಡಗಳಿಗೇನು ಆ ಕಡೆ ಏನು ಮಲೆನಾಡಲ್ಲಿ ಗಿಡ ನೆಡಬೇಕು, ಬೇರೆ ಕಡೆ ನೆಡ್ಬೋದು ಅಂತ ನಾವು ಮಲೆನಾಡಲ್ಲಿ ಹುಟ್ಟಿ ಬೆಳೆದು ಏನು ಮರ ಕಡಿತದೆ, ಒಂದು ಮರ ಕಡಿದ್ರೆ 100 ಗಿಡ ನೆಡಬೇಕು ಅನ್ನೋದೊಂದು ಕಾನ್ಸೆಪ್ಟ್. ಅದರಲ್ಲಿ ಈ ರೋಡ್ ಸೈಡಲ್ಲೆಲ್ಲ ಹಣ್ಣಿನ ಮರಗಳು ಹಾಕೋಣ ಅಂತ ಹೇಳಿ ನಮ್ಮ ಬಳಗದವರೆಲ್ಲ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಅದನ್ನು ನೆಕ್ಸ್ಟ್ ಅಭಿಯಾನದಲ್ಲಿ ಇಟ್ಕೊಂಡು ಸೆಪ್ಟೆಂಬರ್ ತಿಂಗಳಿಂದ ಅದು ಮಾಡಬೇಕು ಅಂದ್ಕೊಂಡಿದ್ದೀವಿ. ನಾಗರಿಕರಿಗೆ ಒಂದು ಸಂದೇಶ. ನಾಗರಿಕರಿಗೆ ನಾವು ಯಾವ ಥರ ಬದುಕಬೇಕು, ನಮ್ಮ ಮನೆ ಯಾವ ಥರ ಸ್ವಚ್ಛವಾಗಿ ಹಿಡ್ಕೊಂಡಿರ್ತೀವೋ ಅದೇ ಥರ ನಮ್ಮ ಊರನ್ನು ಸ್ವಚ್ಛವಾಗಿ ಹಿಡ್ಕೋಬೇಕು. ನಮ್ಮ ಬೀದಿ, ನಮ್ಮ ರಸ್ತೆ ಯಾರೂ ಈ ಪ್ಲಾಸ್ಟಿಕ್ ಬಾಟ್ಲು ಇರಲಿ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅನ್ನೋದು ಒಂದು ಇದು. ನಾವು ಈಗ ನಮ್ಮ ಮಡಿಕೇರಿ ಭಾಗದಕ್ಕೆ ಹೋದಾಗ ನಮಗಲ್ಲಿ ಯಾವುದೇ ಥರದ ಬಾಟ್ಲಾಗಲಿ, ಪೇಪರ್ ಆಗಲಿ ಮತ್ತು ಪ್ಲಾಸ್ಟಿಕ್ ಆಗಲಿ ಕಂಡು ಬರೋದಿಲ್ಲ. ಅಲ್ಲಿ ಅವರಿಗೆ ಆ ನಾಗರಿಕರಿಗೆ ಇದು ಬಂದು ಹೋಗಿದೆ. ಏನಂದರೆ ಯಾರು ಟೂರಿಸ್ಟ್ಗಳು ಹೋಗಿ, ಪ್ರವಾಸಿಗರು ಹೋಗಿ ಯಾವುದಾದ್ರು ಒಂದು ಪ್ಲಾಸ್ಟಿಕ್ ಬಾಟ್ಲ್ ಹಾಕಿದ್ರೆ ಅವರೇ ಕರೆದು ಹೇಳ್ತಾರೆ, ಇಲ್ಲಿ ಹಾಕಬೇಡಿ, ನೀವು ಎತ್ಕೊಂಡು ಹೋಗಿ ಅಂತ ಹೇಳಿ. ಅಷ್ಟು ಒಂದು ನಾಲೆಡ್ಜ್ ಇಲ್ಲಿ ಅವರಿಗೂ ಬರಬೇಕು ಅನ್ನೋದು ಇದರಲ್ಲಿದೆ. ಈಗ ನಮ್ಮ ರೋಡಲ್ಲಿ ಹೋಗ್ತಾ ಇರುವಾಗ ಪ್ಲಾಸ್ಟಿಕ್ ಬಾಟ್ಲು ನೀರು ಕುಡಿದ್ರು ಅಲ್ಲೇ ಎಸೆದ್ರು, ಇನ್ಯಾವುದೋ ಒಂದು ಕುಡಿದ್ರು ಅಲ್ಲೇ ಎಸೆದ್ರು. ಆ ಥರ ಎಲ್ಲ ತುಂಬ ಗಲೀಜಾಗಿ ಕಾಣ್ತಾ ಇದೆ. ನಮ್ಮ ಮಲೆನಾಡು ಎಷ್ಟು ಸುಂದರವಾಗಿದೆ, ಇನ್ನೂ ಸುಂದರ ಮಾಡೋಣ ಅನ್ನೋದು ನಮ್ಮ ಆಸೆ. ಇದೇ ಥರ ಕೇರಳ ಭಾಗಕ್ಕೆ ಹೋದಾಗ ನಮ್ಮಲ್ಲಿ ಏನಾಗ್ತದೆ, ಅಲ್ಲಿ ಯಾವುದೇ ಒಂದು ಸಣ್ಣದೊಂದು ಎಲ್ಲ ಆ ರೋಡ್ ಬದಿ ಒಂದು 100 ಮೀಟರ್ಗೆ ಒಂದು ಡಸ್ಟ್ಬಿನ್ ಥರ ಇಟ್ಕೊಂಡಿದ್ದಾರೆ. ಅದೇ ಥರ ಇಲ್ಲೂ ಇಟ್ಕೊಬೇಕು. ಏನೇ ಒಂದು ತ್ಯಾಜ್ಯ ಬರುತ್ತೋ, ಏನು ಸಿಗುತ್ತೋ ನಮಗೆ ತಗೊಂಡೋಗಿ ಅದರೊಳಗಡೆ ಹಾಕಿದ್ರೆ ನಾಳೆ ಅದನ್ನು ಕ್ಲೀನ್ ಮಾಡೋಕ್ಕೂ ಗ್ರಾಮ ಪಂಚಾಯತಿಯವರು ಸಹಕಾರ ಮಾಡಬೇಕು. ಅದಕ್ಕೆ ತ್ಯಾಜ್ಯ ಅದು ಯಾವುದಿದೆ ಅದೇನು ಅದ್ರ ಬಗ್ಗೆ ಒಂದು ವ್ಯವಸ್ಥೆ ಮಾಡಿ ತಾಲೂಕು ಮಟ್ಟದಾಗಿರ್ಬೋದು ಅಥವಾ ಈ ಗ್ರಾಮ ಪಂಚಾಯತಿ ಮಟ್ಟದಲ್ಲಿರ್ಬೋದು ಅದಕ್ಕೊಂದು ಡಂಪ್ ಮಾಡೋಕ್ಕೊಂದು ಜಾಗ ಕೊಡಬೇಕು ಮತ್ತು ಡಸ್ಟ್ಬಿನ್ಗಳು ಅಳವಡಿಸ್ಕೋಬೇಕು ಅನ್ನೋದು ನಮ್ಮದು ಆಸೆ ಇದೆ. ಥ್ಯಾಂಕ್ ಯು. ಈ ದಿವಸ ಎನ್ಆರ್ಪುರ ತಾಲೂಕಿನಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ವಿಶ್ವನಾಥ್ ಅಭಿಮಾನಿ ಬಳಗ ಗದ್ದೆಮನೆ ಇವರ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ದಿನ ಇಡೀ ದೇಶದಲ್ಲಿ ಮೋದಿಯವರು ಹೇಗೆ ಸ್ವಚ್ಛತಾ ಅಭಿಯಾನವನ್ನು ಆರಂಭಿಸಿದ್ದಾರೋ ಅದೇ ರೀತಿಯಾಗಿ ಎನ್ಆರ್ಪುರದಲ್ಲಿ ಸ್ವಂತ ಊರಿನಲ್ಲಿ ಬೆಂಗಳೂರಿನಲ್ಲಿ ಉದ್ಯಮಿಯಾಗಿರುವಂಥ ವಿಶ್ವನಾಥ್ ಗದ್ದೆಮನೆ ಅವರು ತನ್ನ ಊರಿನಲ್ಲೂ ಸಹ ಸ್ವಚ್ಛತಾ ಅಭಿಯಾನದ ಮೂಲಕ ಈ ಊರು ಸ್ವಚ್ಛತೆಯಿಂದ ಇರಬೇಕು ಹಾಗೂ ಸ್ವಚ್ಛತೆಯಿಂದ ಇದ್ದರೆ ಆರೋಗ್ಯವೂ ಸಹ ಇರುತ್ತದೆ ಅನ್ನೋ ಉದ್ದೇಶದಿಂದ ಸ್ವಚ್ಛತಾ ಅಭಿಯಾನವನ್ನು ಆರಂಭಿಸಿದ್ದಾರೆ. ನಾವು ನರಸಿಂಹರಾಜಪುರ ತಾಲೂಕಿನ ತಾಲೂಕು ಆಫೀಸಿನಿಂದ ಸ್ಟಾರ್ಟ್ ಮಾಡಿ ಈಗ ಗಡಿಗೇಶ್ವರ
ಹಾಗೂ ಈಚಿಕೆರೆ ಸುತ್ತ BH ಕೈಮರ ಹೊನ್ನೆಕುಡುಗಿ ಈ ಮಾರ್ಗವಾಗಿ ಈ ದಿನ ಫುಲ್ ಸ್ವಚ್ಛತಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ಈ ದಿನ ನಮ್ಮ ಊರಿನ ಹಲವಾರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ವಿಶ್ವನಾಥ್ ಅಭಿಮಾನಿ ಬಳಗದ ವತಿಯಿಂದ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ಇಡೀ ಊರಿನವರು ಎಲ್ಲ ಗ್ರಾಮಸ್ಥರು ಸಹ ಇದಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಈ ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡಿರುವಂತಹ ವಿಶ್ವನಾಥ್ ಅವರಿಗೂ ಹಾಗೂ ಅಭಿಮಾನಿ ಬಳಗದವರಿಗೂ ಸಹ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.